ಸೊ ರೀಚ್ ಆಗಿದ್ದೀರಿ. ನಮ್ಮ ಜೊತೆ ಅವನು ನೋಡಿ ಇವನು ಬಂದಿಲ್ಲ, ಅರುಣ್ ಇತ್ತು, ಓಲಾಲ್ ಬಂದ. ಗೈಸ್, ಫಾರ್ ಅ ಕಾರ್ ಗೈ ದಿಸ್ ಪ್ಲೇಸ್ ಇಸ್ ಹೆವೆನ್. ಕಾರ್ ನೋಡೋ ಹೆಂಗಿದೆ, ಶೇಟ್ ಎ ಕ್ಲಾಸ್ GLA, ಬ್ಯೂಟಿಫುಲ್ ಗೈಸ್. ಏನಲ್ಲ ನಾರ್ಮಲ್ ಕಾರ್ ಇದೆ, ಯಾರು ಸೂಪರ್ ಕಾರ್ ಇದೆ. ಆ ಕಡೆ ಆಡಿ ಇದೆ, BYD, ಬಿಲ್ಡ್ ಯೋರ್ ಡ್ರೀಮ್, BYD. ಈ ಕಾರ್ ಹೆಂಗೆ ಅಂದರೆ ಇಟ್ಸ್ ಲೈಕ್ ಟೆಸ್ಲಾ ಬಟ್ ವೆರಿ ಚೀಪ್ ಆ್ಯಂಡ್ ಬ್ಯೂಟಿಫುಲ್. ಯಾ, ಇಟ್ಸ್ ಬ್ಯೂಟಿಫುಲ್. ನೋಡಿ ಸ್ವಿಫ್ಟ್ ಇದೆ. ಡ್ಯಾಮ್ ಬ್ರೋ, ತಗೊಂಬಿಡೋಣ ಏನಂತೀರಾ ಬಾಯ್ಸ್? ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ತಗೊಳ್ಳೋಣ ಅಂದರೆ ಇವಾಗಲೇ ತಗೊಳ್ಳೋಣ. 81 horse power. ಬಾಬಾ ನಡಿ. ಇಲ್ಲಿ ನ್ಯೂ ಎಲೆಕ್ಟ್ರಿಕ್ ಬೈಕ್ಸ್ ಎಲ್ಲ ಇದೆ. ಏನೋ ಒಂಥರ ಇದೆ. ಇದೆಲ್ಲ ಬಂದ್ಬಿಟ್ಟು ವೀಲ್ ಪಂಚರ್ ಆಗೋದು, ವೀಲ್ ಅಲೈನಿಂಗು, ವೀಲ್ ರಿಮೂವ್ ಮಾಡೋದು ಎಲ್ಲ ಆ ಥರ. ಕಾರ್ ಪರ್ಫ್ಯೂಮ್ಸ್ ಕೂಡ ಇದೆ, ಹಾರ್ನ್ಸ್ ಕೂಡ ಇಟ್ಟಿದ್ದಾರೆ, ಫುಲ್ ಆಕ್ಸೆಸರೀಸ್ ಇಟ್ಟಿದ್ದಾರಲ್ಲ ಬಾಯ್ಸ್. ಇದೇನಿದು ಕೀ ಮೇಕರ್ಸಾ? GPS ಟ್ರ್ಯಾಕಿಂಗ್. ಡ್ಯಾಮ್, ಇವಾಗ ಒಂದು ತೋರಿಸ್ತೀನಿ ನೋಡಿ. ನಾನು ನೋಡ್ಬಿಟ್ರೆ ಫಿದಾ ಆಗ್ಬಿಡ್ತೀರಾ ನೋಡಿ. ಡ್ಯಾಮ್, ಏನಿದೆಯಲ್ಲ ಸೆಕ್ಸಿಯಾಗಿ. ಹಾಯ್ ಗೈಸ್, ನೋಡಿ ಓಲ್ಡ್ ಮಸಲ್. ಡ್ಯಾಮ್, ಷೆವರ್ಲೆಟ್ ಇಂಪಾಲಾ. ಇದೆಲ್ಲ ನಾವು ಮೂವೀಸಲ್ಲಿ ನೋಡ್ತಾ ಇದ್ವಿ, ಇವಾಗ ಲೈವಲ್ಲಿ ನೋಡೋಕೆ ಕಾಣ್ತಾ ಇದೆ. ಏನು ಬ್ಯೂಟಿಫುಲ್ ಆಗಿದೆ ಆ ಕಲರು, ಆ ಪೇಂಟ್ ಜಾಬ್ ಮಾತ್ರ ಬ್ಯೂಟಿಫುಲ್ ಗೈಸ್. ಷೆವರ್ಲೆಟ್. ಬರೀ ಈ ಕಡೆ ಕೂಡ ಇನ್ನು ಕಾಸಿದೆ. ಅಗೇನ್ ಅ ಷೆವರ್ಲೆಟ್. ಕಾರು ಯಾರು ಬೇಕಾದ್ರೆ ತೊಗೊಬೋದು, ಆದರೆ ಕಾರ್ ತೊಗೊಂಬಿಟ್ಟು ಮೇಂಟೈನ್ ಮಾಡೋದು ಇದೆಯಲ್ಲ ಅದೇ ಇರೋದು. ಏನು ಹೇಳಿ GS. ಹಾಯ್ ಬ್ರೋ, ಟೆಲ್ ಹಾಯ್. ಬರ್ಲಿಂಗ್ ನೋಡಿ ಗೈಸ್. ಇನ್ನಷ್ಟು ವಿಂಟೇಜ್ ಕಾರ್ಸ್ ಇದೆ. ಇವಾಗ ನಾವು ನೋಡಿದ್ಕಿಂತ ದಿಸ್ ಇಸ್ ಇವನ್ ಓಲ್ಡರ್. ಬಾಯ್ಸ್ ಎಲ್ಲ ಅಲ್ಲೇ ಇದ್ದಾರೆ, ನಾನು ತೋರಿಸ್ಕೊಂಡ್ಬಂದ್ಬಿಡ್ತೀನಿ. ಬನ್ನಿ ಹತ್ರ ಹೋಗ್ಬಿಟ್ಟು ಐಲ್ ಶೋ ಯು ಗೈಸ್. ನೋಡಿ, ಇದೆಲ್ಲ ಪಯಣದಿಂದ ಬಂದಿದೆ. ಓಕೆ, ನಮ್ಮ ಮೈಸೂರಲ್ಲಿ ಹೊಸದಾಗಿ ಮ್ಯೂಸಿಯಂ ಓಪನ್ ಮಾಡಿದ್ದಾರಲ್ಲ, ಸೊ ಕಾರ್ಸ್ ಎಲ್ಲ ಅಲ್ಲಿಂದ ಬಂದಿದೆ. ಮಾರಿಸ್ ಅದು ನೋಡಿ, ಇದು ಪಯಣ. ಸೊ ಪಯಣದಿಂದ ಇಲ್ಲಿ ಬಂದಿದೆ. ಏನು ಹೇಳಿ, ಸ್ವರ್ಗ ಗುರು. ಆ ಕಡೆ ಎಲ್ಲ ಹೋಗೋಕೆ ತೋರಿಸ್ತೀನಿ. ಇನ್ನು ಹಾಫ್ ಆನ್ ಅವರಲ್ಲಿ ಯಾವುದೋ ಒಂದು ಕಾರ್ ಬೇರೆ ಅನ್ವೀಲ್ ಮಾಡ್ತಾರಂತೆ, ಅದನ್ನೂ ಹೋಗ್ಬಿಟ್ಟು ನೋಡೋಣ. ನೋಡಿ ಗೈಸ್, ಇದು ನಮ್ಮ ಸಸ್ತಾ ವ್ಲಾಗರ್. ಇಲ್ಲ ಮಾನಸ್ಗೆ ವ್ಲಾಗ್ ಮಾಡ್ತಾರೆ. ಸೈಡ್ಗೆ ಅಡ್ಡ ಬರಬೇಡ. ಸಕ್ಕದಾಗಿದೆಯೋ. ಏನು ಹೇಳಿ, ಸ್ವರ್ಗ ಇದು ನಮ್ದು ಕಾರ್. ಬ್ಯೂಟಿಫುಲ್. ಈ ಕಾರ್ಸ್ ಎಲ್ಲ ಪಯಣದಿಂದ ಬಂದಿದೆ. ನಮ್ಮ ಮೈಸೂರು ಮ್ಯೂಸಿಯಂ ಇದೆಯಲ್ಲ, ಹಾಂ, ಜೋರಾಗಿ ಕಾರ್ನ ನೋಡ್ತಾ ಇದ್ದೀವಿ. ಹೆಲೋ ನೋಡಿ ಗೈಸ್, ಹಾಯ್ ಫ್ರೆಂಡ್ಸ್. ಪಯಣಾಗಿ ಯಾರ್ಯಾರು ಹೋಗೋಲ್ಲ
ಮಿನಿಯೇಚರ್ ತೋರಿಸ್ಬಿಡ್ತೀನಿ ನೋಡಿ. ಸೊ ಒಂದು ಏರಿಯಲ್ ವ್ಯೂ 3D ಮಾಡೆಲ್ ಆಫ್ ಮೈಸೂರ್ಸ್ ಫೇಮಸ್ ಪಯಣ. ಅದು ನನ್ನ ತಾತದ ಕಾರು CTW. ಮಚ್ಚ ಅಕ್ಕಿ ಎತ್ಕೊಂಬ. ತಾತ ಬೈತಾರೆ. ಕಾರ್ ಇದೆ ಆಯ್ತಣ್ಣ, ನೀವು ಸಕಲೇಶ್ಪುರ ಇಟ್ಸ್ ಟು ರಸ್ಟಿ. ಸರಿ ಸರಿ, ಕಮ್ ಗೈಸ್, ವಿಲ್ ಎಕ್ಸ್ಪ್ಲೋರ್ ದಟ್ ಸೈಡ್ ನಾವು. ಏನು ಹೇಳಿ? ಏಯ್ ನನ್ಗೆ ತೋರ್ಸೋ. ಫುಲ್ ವೈಡ್ ಆ್ಯಂಗಲ್ ಅಲ್ಲಿ ಇದೆ ಎಲ್ಲ ಬರುತ್ತೆ. ವೈಡ್ ಆ್ಯಂಗಲ್ ಐ ಆಮ್ ದ ವೈಬರ್ ಹಿಯರ್. ಯಾರ್ದ ವೈಪರಾ? ವೈಬರ್. ಓ ಗೈಸ್, ಏನಿದು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ರಿ ಮುಗ್ದೋಗ್ಬಿಡ್ತು. ಇಂಡಿಯಾಸ್ ಏನು ಹೇಳಿ? ಬಿಗ್ಗೆಸ್ಟ್ ಆಟೋ ಏನಂತ ಆಟೋ ಸ್ಪೋರ್ಟ್ ಮೋಸ್ಟ್ಲಿ ನನ್ನ ಪ್ರಕಾರ ಒಂದೊಂದು ದಿವಸಕ್ಕೆ ಒಂದೊಂದು ಇದಾಗುತ್ತೆ. ಹಳೆ ಆ್ಯಕ್ಟಿವಾನೇ ಪೆಟ್ರೋಲಿಂದ EV ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳಿ ಗೈಸ್, ಅದು ಎಲೆಕ್ಟ್ರಿಕ್ ಇಂಜಿನ್. ಗುರು, ನೀನು ಫೇಮಸ್ ಆಗ್ಬೇಕಾ? ಅಲ್ಲಿರೋ ಕಾರ್ ತಗೋ, ದ ಒನ್ ಆ್ಯಂಡ್ ಓನ್ಲಿ ಫಾರ್ಚುನರ್. ನಮ್ಮದೇ ಗಾಡಿ ಅದು. ನಾವೇ ಬಿಟ್ಟು ಒಂದು ಸ್ಪೆಷಲ್ ಕಾರ್ ನೋಡ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಕಾರ್ ಬೈ ಹ್ಯುಂಡೈ IQ5. ಐನೋಗೆ ಏನಂತಾರೋ ಗೊತ್ತಿಲ್ಲ. ಸೊ ಡೋರ್ ಹ್ಯಾಂಡಲ್ಸ್ ಎಲ್ಲ ಬಂದ್ಬಿಟ್ಟು ಕಾರ್ ಲಾಕ್ ಆಗಿರುವಾಗ ಸೀಮ್ಲೆಸ್ಸಲ್ಲಿ ಆಮೇಲೆ ಕಾರ್ ಬ್ಲಾಕ್ ಮಾಡಿದ್ರೆ ಓಪನ್ ಮಾಡಿಬಿಟ್ಟು ಯು ಗೆಟ್ ಇನ್ ಸೈಡ್ ದ ಕಾರ್. Feels like I'm sitting in the future, guys. Literally ಒಂದು ಟೈಮ್ ಟ್ರಾವೆಲರ್ ಎತ್ಕೊಂಡ್ಬಿಟ್ಟು ಫ್ಯೂಚರ್ ಹೋಗಿರೋ ಥರ ಫೀಲ್ ಬರ್ತಿದೆ ನೋಡಿ. ಇದೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಒಂಥರ. ತೋರಿಸಿಲ್ಲಿ ಫುಲ್ ಖಾಲಿ ಗೈಸ್. ಡ್ಯಾಮ್. ನಾವು ಬೆಂಜಲ್ಲೆಲ್ಲ ನೋಡುವಾಗ ಇಟ್ಸ್ ಫುಲ್ ಮಾಸ್ ಇತ್ತು, ಫುಲ್ ಫೀಚರ್ಸ್. ಇದರಲ್ಲಿ ಏನಪ್ಪ ಅಂದರೆ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ. ಆಮೇಲೆ ಒಂದು ತಮಾಷೆ ಇದೇನೆಂದರೆ ನೋಡಿ, ಇಲ್ಲಿ ಗೇರ್ ಸೆಲೆಕ್ಟರ್ ಇದೆಯಲ್ಲ, ಇದೊಳ್ಳೆ ಟ್ರಿಮ್ಮರ್ ಥರ ಇದೆ. ನನ್ಗೆ ಯಾಕೆ ಹಂಗೆ ಫೀಲ್ ಬರ್ತಾ ಇದೆ. ಅಲ್ಲಿ ನೋಡಿ, ಈ ಆ್ಯಂಗಲಿಂದ ನೋಡಿದ್ರೆ ಹಂಗೆ ಫೀಲ್ ಬರ್ತಾ ಇದೆ. ಆದರೆ ಗಾಡಿ ಒಂಥರ ಚೆನ್ನಾಗಿದೆ. ಮೇಲೆ ಸನ್ ರೂಫ್ ಅಲ್ಲಿ ಪ್ಯಾನರಾಮಿಕ್ ಸನ್ ರೂಫು. ಬಟ್ ಏನು ಹೇಳು, ಈ ಸ್ಕ್ರೀನ್ಸ್ ಎಲ್ಲ ಫುಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಫುಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಏನೋ ಇದು ಸೌಂಡ್ ಆಂಬಿಯಂಟ್ ಲೈಟಿಂಗ್ ನೋಡಿ ಗೈಸ್. ಓ, ಇದಕ್ಕೆ ಸಕ್ಕತ್ತಾಗಿದೆ. ಇದು ಏನು ರಿಮೈಂಡ್ ಮಾಡೋದು ಗೊತ್ತಾ ನನಗೆ? ಈ ಸ್ಟೇರಿಂಗ್ ವೀಲ್ ಐ ಥಿಂಕ್ ದೇ ಕಾಪಿಡ್ ಫ್ರಮ್ ಆಲ್ಟೋ. ಹಂಗೆ ಇದೆ 2 ಸ್ಪೋಕ್. ನೀನು ನೋಡಿಲ್ವಲ್ಲ? ಆಲ್ಟೋ ಅಲ್ಲಿ ಹಿಂಗೆ ಬರುತ್ತೆ 2 ಸ್ಪೋಕ್. ಇಲ್ಲ, ಇದು ಹಳೆ ಆಲ್ಟೋ. ಹಿಂಗೆ ನೋಡಿ ಗೈಸ್, ಲೆಜೆಂಡ್ರಿ ಕಾರ್ಸ್ ಅಂದ್ರೆ ಅದೇ. ಆಲ್ಟೋ ಇಂದ ಕೂಡ ಕಾಪಿ ಮಾಡ್ಬಿಟ್ಟು ಹ್ಯುಂಡೈ ಎಲ್ಲ ಹಾಕಿದ್ದಾರೆ. ಸಕ್ಕದಲ್ಲ? ಓಕೆ, ಲೆಟ್ಸ್ ಹಾಪ್ ಆನ್ ಟು ಅದರ್ ಕಾರ್ಸ್. ಲೇ ಅಣ್ಣ ನೋಡಿ ಎಂತ ತರಲೇ ಇಲ್ಲ, ಬಟ್ ಇದು ಹೆವಿ, ಫುಲ್ ಲೈಕ್ ಮಲ್ಕೊಂಬೋದು. ಯಾ ಗೈಸ್, ಇದ್ರಲ್ಲಿ ಆರಾಮಾಗಿ ಕ್ಯಾಂಪಿಂಗ್ ಮಾಡ್ಬೋದು. ಆದ್ರೆ ಕ್ಯಾಂಪಿಂಗ್ ಮಾಡಕ್ಕಲ್ಲ, ಇದನ್ನ ಎತ್ಕೊಂಡು ಹೋಗಕ್ಕೆ ಚಾರ್ಜ್ ಸಿಗಲ್ಲ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಸೋ ಮಚ್. ಎತ್ಬಿಡ್ತೀನಪ್ಪ. ಆಚೆ ಹೋಗೋಣ ಬನ್ನಿ. ಇದ್ಯಾನ್ ಹುಷಾರು. ಪೇ ಮಿ 80 lakhs ಬ್ರೋ ಅಂತ ಲಾಕ್ ಗಿಕ್ ಮಾಡ್ಬಿಟ್ಟಾರು. ನೀನ್ ಬಿಡು, ಸಾವುಕಾರ ನೀನು. ಸಕ್ಕತ್ತಾಗಿದೆ ಗೈಸ್. ವೀಲ್ಸ್ ಎಲ್ಲ ನೋಡಿ, ಫುಲ್ಲು ಫ್ಯೂಚರ್ ಗಾಡಿ. ಈ ಕಾರ್ ಕೂಡ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತಿಳ್ಕೊಂಡಿರೋದು ಕಿಯಾ. ಬಿಕಾಸ್ ಐ ಹೇಟ್ ಎಲೆಕ್ಟ್ರಿಕ್. ಐ ಲವ್ ಪೆಟ್ರೋಲ್ ಕಾರ್ಸ್ ಓನ್ಲಿ. ಬಟ್ ನೋಡಕ್ಕೆ ನೋಡಿ, ಆ ಹ್ಯುಂಡೈಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದು ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ತಿರ್ಗಾ ನೋಡಿ ಆಲ್ಟೋ ಸ್ಟೇರಿಂಗು, ಆಲ್ಟೋಯಿಂದ ಇನ್ಸ್ಪೈರ್ ಸ್ಟೇರಿಂಗು, ಇದು ಖಾಲಿ ಹೊಡಿತಾ ಇದೆ. ಬಟ್ ಈ ಲೈಟಿಂಗ್ ಎಲ್ಲ ನೋಡೋಂಗಿದ್ರೆ ಇಟ್ ಗಿವ್ಸ್ ಮಿ ಅ ಮೋರ್ ಫ್ಯೂಚರಿಸ್ಟಿಕ್ ಫೀಲ್ ದ್ಯಾನ್ ದ ಹ್ಯುಂಡೈ. ಬೇರೆದೆಲ್ಲ ಕಾಮನ್ ಇಲ್ಲ. ಸನ್ ರೂಫ್ ಇದೆ, ನಥಿಂಗ್. ನಾನು ಎಕ್ಸೈಟ್ ಮಾಡೋದೇನಿಲ್ಲ. ನೋಡಿ, ಇಂಟೀರಿಯರ್ಸ್ ಎಲ್ಲ ತೋರಿಸ್ಬಿಡ್ತೀನಿ. ಡಿಸ್ಪ್ಲೇ ಇದೆ, ಆಲ್ಟೋ ಸ್ಟೇರಿಂಗು ಎಲ್ಲ ಖಾಲಿ. ಮೇಲ್ ಕಂಟ್ರೋಲ್ಸು, ಇದೆಲ್ಲ ಗೇರ್ ಸೆಲೆಕ್ಟರ್ಸು, ಇದು ಪವರ್ ಬಟನ್ನು. ಡೋರ್ ನೋಡಿ,
ಪ್ಯಾಡಲ್ ಶಿಫ್ಟರ್ಸ್ ಇದೆ. ಹಿಂದೆ ಸಖತ್ ಸ್ಪೇಷಿಯಸ್ ಆಗಿದೆ. ಹೆಂಗಿದೆ ಧ್ಯಾನ್ ಹಿಂದೆ? ಫುಲ್ ಸ್ಪೇಷಿಯಸ್ಸಾ? ಹೆಡ್ ರೂಮೇ ಇಲ್ಲ. ಹೆಡ್ ರೂಮೇ ಇಲ್ವಲ್ಲ? ಇಷ್ಟ ಎಷ್ಟಿದೆ? Anybody above 5 or 10? ರೋನ್ ಇಸ್ ಫಿಟ್ ಆಗಲ್ಲ. ರೋನ್ ಇಸ್ ಫಿಟ್ ಆಗಲ್ಲ. Anyone above 5 10? ಸರಿ ಧ್ಯಾನ್, ಇವಾಗ ನಿಂಗೆ ಬೈಕ್ ಬೇಕು ಅಂತ ಇದ್ದಲ್ಲ, ಅಲ್ಲಿ ಹಸ್ಕೋರ್ನ ಮತ್ತೆ KTM ಇದೆ. ಚೆಕ್ಔಟ್ ಮಾಡ್ಕೊಂಬರೋಣ. Sure. ಲೆಟ್ಸ್ ಗೋ. ಕಮ್ ಆನ್ ಗೈಸ್. ಇನ್ನೊಂದೇನಂದ್ರೆ ಇದ್ರಲ್ಲಿ ಮೆರಿಡಿಯನ್ ಆಡಿಯೋ ಸಿಸ್ಟಮ್ ಬರುತ್ತೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಗೈಸ್. ಲೆಟ್ಸ್ ಗೋ. ಎಷ್ಟಿದೆ ಆನ್ ರೋಡ್ ಇದು? ಫಸ್ಟ್ ಟೈಮ್ ಈ ಬೈಕಲ್ಲಿ ಕೂತ್ಕೊಳ್ತಾ ಇರೋದು. ಗುಡ್ ಫೀಲ್ ಗೈಸ್. ಇದೆ. ಇವಾಗ JSP ಮೋಟರ್ ಆಡಿ ಹೋಗ್ತಾ ಇದ್ರಿ. 1300 ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದೇನಲ್ಲಿ ತೋರಿಸು. 1300. ದಿಸ್ ಇಸ್ ಬ್ಯೂಟಿಫುಲ್ ಗೈಸ್. 1250ಗಿಂತ ಇಟ್ಸ್ ಸ್ಮಾಲ್. ಆಮೇಲೆ ಫೀಚರ್ ಲೋಡೆಡ್ ಇದೆ. ಏನು ಹೇಳಿ? ನೀವು ನೋಡಿರ್ಬೋದು, ಹುಂಡೈ ಚೆಕ್ಔಟ್ ಮಾಡಿದ್ರಿ. ಇವಾಗ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಆಮ್ ಸಿಟಿಂಗ್ ಇನ್ ಸೈಡ್ ದಿಸ್ ಕಾರ್. ನಾನು ಎಲ್ಲ ಕಾರಲ್ಲಿ ಆಲ್ಮೋಸ್ಟ್ ಕೂತ್ಕೊಂಡಿದ್ದೀನಿ, ಓಡಿಸಿದ್ದೀನಿ, ಬಟ್ ನಾಟ್ ದಿಸ್ ಒನ್. ದಿಸ್ ಇಸ್ ದ ಸಿಟ್ರಾಯನ್ ಅಸಾಲ್ಟ್ ಅಂದರೆ ಏನೇನೋ ಹೆಸರಿಡ್ತಾರಪ್ಪ ನೋಡಿ. ಸೊ ಸಿಟ್ರಾಯನ್ ಕಂಪ್ನಿಯಲ್ಲಿ ಫಸ್ಟ್ ಟೈಮ್ ನಾನೇ ಕೂತ್ಕೊಳ್ತಾ ಇರೋದು. ಬನ್ನಿ ಒಳಗಡೆ ಹೋಗಿ ಚೆಕ್ಔಟ್ ಮಾಡೋಣ. ನನ್ನ ಫ್ರೆಂಡ್ ಒಳಗಡೆ ಕೂತ್ಕೊಂಡಿದ್ದಾನೆ. ಹೆಂಗಿತ್ತು ಮಗ ಫೀಲು? ನೈಸ್. ಸಿ ಐ ಲೈಕ್ ಇಟ್. ನಮ್ಮಂಥ ಮನುಷ್ಯರು ಇಷ್ಟ ಆಗುತ್ತಾರೆ. ನೀನು ಮುಂಚೆ ಈ ಬ್ರ್ಯಾಂಡಲ್ಲಿ ಮುಂಚೆ ಕೂತ್ಕೊಂಡಿದ್ಯಾ ಯಾವತ್ತನ? ನಾನು ಫಸ್ಟ್ ಟೈಮ್ ಕೂತ್ಕೊಳ್ತೀನಿ. ಬಾ, ಹೆಂಗಿದೆ? ಸರಿ ಕೂತ್ಕೊಂಡು ನೋಡ್ತೀನಿ ಬಾ. ಇಂದ ಲೆಟ್ಸ್ ಗೆಟ್ ಇನ್. ತಡಿ. ಫೀಲ್ ಆಗ್ತಾಯಿದೆ ಅಂದರೆ ಯಾವುದೋ ಬೇರೆ ಕಂಪನಿಯಲ್ಲಿ ಮಾರುತಿ ಸುಜುಕಿ ಥರ ಫೀಲ್ ಕೊಡ್ತಿದೆ. ಅದೇ ಬೇಸಿಕ್ ಲಕ್ಸುರಿ. ಇಟ್ಸ್ ಬೇಸಿಕ್. ಓಕೆ, ಅಷ್ಟೊಂದು ಎಕ್ಸೈಟಿಂಗ್ ಆಗಿ ಏನಿಲ್ಲ, ಬಟ್ ಇಟ್ಸ್ ಗುಡ್. ಆನೆಸ್ಟ್ ಒಪಿನಿಯನ್ ಗೈಸ್. ನೋಡಿ, ಇವರೇ ನನಗೆ ಬಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನಮ್ಮ ಕಾರ್ ಬಗ್ಗೆ ಒಳ್ಳೇದೇ ಹೇಳಬೇಕು ಒಳ್ಳೆಯಲ್ಲ. ಆನೆಸ್ಟ್ ಒಪಿನಿಯನ್ ಹೇಳ್ತಿರೋದು. ಓಕೆ ಬನ್ನಿ, ಎಕ್ಸೈಟ್ ಈಗ ನಾನು ಹೊರಗಡೆ ಕೂತ್ಕೊಳ್ಳೋದೆಲ್ಲ ಕಾಯೋ ಅಣ್ಣಂದು ವ್ಲಾಗ್ ಒಳಗೆ ವ್ಲಾಗು ಇದು. ದಿಸ್ ಇಸ್ ದ ಸೆಕೆಂಡ್ ಟೈಮ್. ಓಕೆ ಬ್ರೋ, ಈ ಕಾರ್ ನೋಡಿ. ಒಳ್ಳೆ ಸ್ಪೋರ್ಟ್ಸ್ ಕಾರ್ ಫೀಲಿಂಗ್ ಇದೆ ಗುರು. ಮೇಲ್ ನೋಡಿ ರೂಫು. ಬ್ರೋ ಸಕ್ಕದಾಗಿದೆ. ರೂಫ್ ಆ್ಯಂಡ್ ಎವ್ರಿಥಿಂಗ್. ತಡಿ, ಸೀಲಲ್ಲಿ ಕೂತ್ಕೊಂಡಿದ್ದೀರಿ. ದಿಸ್ ಕಾರ್ ಇಸ್ ಬ್ಯೂಟಿಫುಲ್ ಇವನ್ ದೋ ಇಟ್ಸ್ ಎಲೆಕ್ಟ್ರಿಕ್ ಕಾರ್. ಐ ನೋ ಎಲೆಕ್ಟ್ರಿಕ್ ಅಂದರೆ ಇಷ್ಟ ಇಲ್ಲ, ಬರೀ ಪೆಟ್ರೋಲ್ ಇಷ್ಟ. ಅದೇ ಸ್ಟೇರಿಂಗ್ ಎಲ್ಲ ಒಂಥರ ಸಖತ್ ಸ್ಪೋರ್ಟಿಯಾಗಿ, ವೀಲ್ಸ್ ಎಲ್ಲ. ಧ್ಯಾನ್ ಎಲೆಕ್ಟ್ರಾನಿಕ್ ಸೀಟ್ಸ್ ಆಪ್ರೇಟ್ ಮಾಡಿದ್ಯಾ ಯಾವತ್ತನ? ಮಾಡಿದ್ಯಾ? ಗೊತ್ತಾ? ಇದು ಸಕ್ಕತ್ತಾಗಿದೆ ಮಾಡು ಗೈಸ್. ಗೇರ್ ನಾಬ್ ನೋಡಿ, ಇಟ್ಸ್ ಅ ಕ್ರಿಸ್ಟಲ್ ಗೇರ್ ನಾಬ್. ಸಕ್ಕತ್ತಾಗಿದೆ ಗಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಒನ್.
ಸ್ಟೇರಿಂಗ್ ಡಿಸೈನ್ ಮಾತ್ರ ಸಖತ್. ಹಿಂದೆ ಲೆಗ್ ರೂಮ್ ನೋಡ್ಬ್ರು, ಬ್ರೋ ಆರಾಮಾಗಿ ಫ್ಯಾಮಿಲಿ ಸ್ಪೋರ್ಟ್ಸ್ ಕಾರ್ ಇದು. ಕೈ ಫುಲ್ ಮ್ಯಾಕ್ಸಿಮಮ್ ಹಿಂದೆ ಇಟ್ಕೊಂಡು ಬ್ಯೂಟಿಫುಲ್. ಇಲ್ಲಿಂದ ಮುಂದೆ ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ. ಇದು ಸ್ಕ್ರೀನ್ ನೋಡಿ ಬ್ರೋ, ಇಲ್ಲಿ ಕುತ್ಕೊಂಡು ಮಲ್ಕೊಂಡ್ಬಿಡ್ಬೋದು. ಬ್ಯೂಟಿಫುಲ್. ಇದು ಆರಾಮಾಗಿ ಹೆಂಗೆ ಎಷ್ಟು ಪೀಸ್ಫುಲ್ ಸಕಾಲಾಗಿ ಸೊ ಗೈಸ್, ಅವಾಗಲೇ ಈ ಶಾಪ್ ಕ್ಲೋಸ್ ಆಗಿತ್ತು, ಇವಾಗ ಓಪನ್ ಮಾಡಿದ್ದಾರೆ. ಇಟ್ಸ್ ನಾಟ್ ಪ್ರಾಪರ್ ಅನ್ವೀಲ್, ಬಟ್ ಓಪನ್ ಮಾಡಿದ್ದಾರೆ. ಸೊ ದ ನೇಮ್ ಇಸ್ ಈಥಾನ್ ಆಫ್ ರೋಡ್ ಗಾಡಿ. ಸೊ 3 ವೇರಿಯಂಟ್ ಇದೆ. ARAV 4x4 ಅಂತೆ, ಅಶ್ವಾ 4x4, ಅಶ್ವಾ 6x6 ಅಂತಿದೆ. ಏನು ಸಸ್ಪೆನ್ಷನ್ಸ್ ಎಲ್ಲ ಏನು ದೊಡ್ಡದಾಗಿದೆ ಅಂದರೆ ಇಟ್ಸ್ ಬ್ಯೂಟಿಫುಲ್ ಗೈಸ್. ಸಸ್ಪೆನ್ಷನ್ಸ್ ಮುಂದೆ ಎಲ್ಲ ಎಕ್ಸ್ಪೋಸ್ ಆಗಿದೆ, ಒಂಥರ ಮಾನ್ಸ್ಟರ್ ಗ್ರಿಲ್ ಕೊಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ. ಒಂಥರ ಇದನ್ನ ಆ್ಯಕ್ಚುಲಿ ಕಾರ್ ಕಮ್ಯುನಿಟಿಯಲ್ಲಿ ಕಾರು ಇಲ್ಲಿ ಆಫ್ ರೋಡರ್ ಅನ್ನಲ್ಲ, ಸ್ಕಾಡ್ ರಾಕ್ ಕ್ರಾಲ್ವರ್. ಇದು ಇದಕ್ಕಿಂತ ಇನ್ನೂ ಯೂಸ್ ಆಗಿದೆ. ಇದು ನೋಡಿ, ಇದು ಸೊ ಪ್ರಾಪರ್ ಅನ್ವೀಲಿಂಗ್ ಎಲ್ಲ ನಾಳೆ ಮಾಡ್ತಾರಂತೆ. ನೋಡೋಣ ಬಿಡಿ, ನಾಳೆ ಬಂದರೆ ಶೋ ಯು ಗೈಸ್. ಸೊ ಊಟ ಎಲ್ಲ ಆಯಿತು, ಇವಾಗ ಇವತ್ತಿನ ಪ್ರೋಗ್ರಾಮ್ ಮುಗೀತು ಗೈಸ್. ಮನೆಗೆ ಹೋಗೋ ಟೈಮಾ? ಮನೆಗೆ ಹೋಗೋ ಟೈಮು ಮುಗೀತಾ ಬಂತು ಶೋ. ಈಗ ಮನೆಗೆ ಹೋಗೋಣ. ಅಲ್ಲಿ ಕ್ರೀಮ್ ಬಂದು ತೋರಿಸೋಣ. ಪೂಜಾ ಬೇಕ್ರಿ. ಸ್ಟಾಪ್ ಪೂಜಾ ಬೇಕ್ರಿ. ಅಲ್ಲಿದು ಕ್ರೀಮ್ ಬಂದಿದೆ, ಡೋಂಟ್ ಗೆಟ್ ಮೀ ರಾಂಗ್. ನೋಡಿ ಗೈಸ್, 6 ಅಡಿ ಯಾರಿದ್ರೆ ಯಾವ ಕಾರಲ್ಲೂ ಫಿಟ್ ಆಗಲ್ಲ. ಇಲ್ಲಿ ಅಲ್ಟ್ರಾ ವೈಡಲ್ಲೂ ನಿಮ್ಗೆ ಕಾಣಲ್ಲ. ನೋಡಿ, ಒಂದು ಫ್ಯಾಕ್ಟ್ ಹೇಳ್ತೀನಿ, ಇವನು ಉದ್ದ ಮಾತ್ರ ಬೆಳೆದಿದ್ದಾನೆ, ಬೇರೆ ಏನು ಬೆಳೆದಿಲ್ಲ. ಓಕೆ ಗೈಸ್, ಸಿ ಯು. ಬಾಯ್ ಬಿಡ. ಬಾಯ್ ಡ್ಯಾನಿ ಬಾಯ್. See you, see you, ಒಳ್ಳೆ see you. ತಮ್ನೇಲ್ ಹಿಡ್ಕೊ, ಒಳ್ಳೆ ತಮ್ನೇಲ್ ಹಿಡ್ಕೊಂಬಿಡು. ತಮ್ಮಲೇ ಇಟ್ಕೊಳ್ಳೋಣ ಬಾರೋ. ಇಲ್ಲ ಅಲ್ಲೋಗಿ ಮೇಡಮ್. ಬಾಯ್. ಏಯ್ ಸೀರಿಯಸ್ ಆಗಿ ಪಕ್ಕಾಲಾಗಿದೆ.